ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನಿರಂಜನ್ ಸರ್. ಹಿರಿಯ ಅನುಭವಿ ಅತಿಥಿ ಉಪನ್ಯಾಸಕರಿಂದ ಕಾನೂನು ಹೋರಾಟಕ್ಕೆ ಸಿದ್ಧ. ಬೆಳಗಾವಿ ಕನ್ನಡ ಸಾಹಿತ್ಯ ಭವನದಲ್ಲಿ ರವಿವಾರ ಕರ್ನಾಟಕ ಸರ್ಕಾರ ಪ್ರಥಮ ದರ್ಜೆ ಅತಿಥಿ ಉಪನ್ಯಾಸಕರ ಕಲ್ಯಾಣ ಮಂಡಳಿ ಬೆಳಗಾವಿ ಜಿಲ್ಲಾ ಮಟ್ಟದ ಸಭೆ ನಡೆಯಿತು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಳೆದ 10 ರಿಂದ 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರೂ ಶಾಶ್ವತ ಉದ್ಯೋಗದ ಭರವಸೆ ಇಲ್ಲದೆ ಭವಿಷ್ಯದಲ್ಲಿ ಆತಂಕದಲ್ಲಿ ದಿನ ಕಳೆಯುತ್ತಿದ್ದೇವೆ ಎಂದು ಅತಿಥಿ ಉಪನ್ಯಾಸಕರು ಅಳಲು ತೋಡಿಕೊಂಡರು. ಬೆಳಗಾವಿ ಜಿಲ್ಲೆ ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ಹೊಸ ನೇಮಕಾತಿ ಮಾಡುವ ಬದಲು ಈಗಾಗಲೇ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ನೀಡಿ ಕಾಯಂಗೊಳಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ವರ್ಷಗಳಿಂದ ಪಾದಯಾತ್ರೆ, ಧರಣಿ, ಪ್ರತಿಭಟನೆ ನಡೆಸಿದ್ರೂ ಸರ್ಕಾರದಿಂದ ಸ್ಪಷ್ಟ ನಿರ್ಧಾರವಾಗಿಲ್ಲ. ತಮ್ಮ ಬದುಕು ಮತ್ತು ಸಾವಿರಾರು ಕುಟುಂಬಗಳ ಭವಿಷ್ಯಕ್ಕಾಗಿ ಇನ್ಮುಂದೆ ಕಾನೂನು ಹೋರಾಟದ ಮೊರೆ ಹೋಗುವುದಾಗಿ ನಿರ್ದೇಶಿಸಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 10 ವರ್ಷ ಅದಕ್ಕಿಂತಲೂ ಹೆಚ್ಚು ಸೇವೆ ಸಲ್ಲಿಸಿದ ಅತಿಥಿ ಉಪನ್ಯಾಸಕರು ಯುಜಿಸಿ, ನಾನ್ ಯುಜಿಸಿ ಭೇದ ಭಾವವಿಲ್ಲದೆ ಸೇವಾ ಅನುಭವದ ಆಧಾರದ ಮೇಲೆ ಕಾಯಂಮಾತಿ ಮಾಡಬೇಕೆಂದು ನ್ಯಾಯಾಲಯದ ಮೊರೆ ಹೋಗುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಪೀಟರ್ ವಿನೋದ್ ಚಂದ್, ರಾಜ್ಯ ಕಾರ್ಯಕಾರಿಣಿ ಮಂಡಳಿಯ ಪ್ರಮುಖರು, ಮಾನವ ಹಕ್ಕುಗಳ ಸಂಘಟನೆಯ ರಾಜ್ಯಾಧ್ಯಕ್ಷ ಶೇಖರ್ ಬೆಳಗಾವಿ, ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಅಡಿವೆಪ್ಪ ಇಟಗಿ, ಹಿರಿಯ ಅತಿಥಿ ಉಪನ್ಯಾಸಕರಾದ ಡಾಕ್ಟರ್ ಹನುಮಂತ ಚುಲ್ಕಿ, ಡಾಕ್ಟರ್ ಸುನೀಲ್ ಕಾಂಬ್ಳೆ, ನೀಲಕಂಠ ಬೋಮಣ್ಣವರ, ಶ್ರೀ ಗಜಾನನ ಸಂಗೋಟಿ, ಡಾಕ್ಟರ್ ಪದ್ಮ ಹೊಸಕೋಟಿ, ಯಲ್ಲಪ್ಪ ಕುರಿ, ನಾಗೇಶ್ ಗಾಡಿವಡ್ಡರ್, ಯಲ್ಲಪ್ಪ ಗೊದ್ದನವರ್, ಪಾರಿಸ್ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ನಿರಂಜನ್ ಸಿರಿಯೂರ್, ಎಎನ್ಐ ನ್ಯೂಸ್, ಬೆಳಗಾವಿ. ನಮಸ್ಕಾರ. ಅತಿಥಿ ಉಪನ್ಯಾಸಕರಾದ ಅಂತ ನಾವು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸಭೆ ಸೇರಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯಾರು 10 ವರ್ಷ ಮೇಲ್ಪಟ್ಟು ಅವರು ಅರ್ಹತೆ ಇರಲಿ ಇಲ್ಲದೇ ಇರಲಿ ಎಲ್ಲರನ್ನು ಸೇರಿಸಿಕೊಂಡು ಇಲ್ಲಿವರೆಗೆ ಸೇವೆ ಸಲ್ಲಿಸಿದ್ದೇವೆ. ಸುಮಾರು 15-20 ವರ್ಷಗಳ ಗಂಟಲೆ. ಅದಕ್ಕಾಗಿ ಸರ್ಕಾರ ನಮಗೆ ಯಾವ ಸವಲತ್ತುಗಳನ್ನು ಕೂಡ ಇಲ್ಲಿವರೆಗೂ ಕೊಟ್ಟಿಲ್ಲ. ಅದು ಸೇವೆ ಸಲ್ಲಿಸಿದೆ ಅಂದರೆ ಅದು ನಮ್ಮ ಹಕ್ಕು. ಆ ಹಕ್ಕನ್ನು ನಾವು ಎಲ್ಲಿ ಪ್ರಶ್ನಿಸಬೇಕು ಅನ್ನೋದು ಎಲ್ಲರಿಗೂ ಗೊತ್ತು. ಹೀಗಾಗಿ ಅದನ್ನು ನಾವು ಕೋರ್ಟ್ ಮೂಲಕ ಇವತ್ತು ಹೈಕೋರ್ಟ್ ಇರ್ಬೋದು, ಹೈಕೋರ್ಟ್ ನಂತರ ಅದು ಸುಪ್ರೀಂ ಕೋರ್ಟ್ ಮಟ್ಟಕ್ಕೆ ಹೋದರೂ ಕೂಡ ಜಯ ನಮ್ಮದೇ ಆಗ್ತದೆ ಅನ್ನುವಂಥ ದೃಢ ನಂಬಿಕೆಯಿಂದ ನಾವೆಲ್ಲರೂ ಇಲ್ಲಿ ಒಕ್ಕೂಟವಾಗಿ ಸೇರಿ ಬೆಳಗಾವಿ ಜಿಲ್ಲೆಯ ಎಲ್ಲ ಅತಿಥಿ ಉಪನ್ಯಾಸಕರು ಪ್ರಮುಖರು ಸೇರಿ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ. ನಾವು ಕಾನೂನಾತ್ಮಕ ಹೋರಾಟಕ್ಕೆ ಹೆಜ್ಜೆ ಇಟ್ಟೇವೆ. ಅದು ಅರ್ಹತೆ ಇಲ್ಲದೇ ಇರೋರು, ಅಕಸ್ಮಾತ್ ಇದರಿಂದ ಹೊರಗಿದ್ದವರು ಕೂಡ ನಮ್ಮ ಜೊತೆ ಸೇರಿ ಈ ಹೋರಾಟದ ಒಂದು ಸಂಖ್ಯೆಯನ್ನು ಹೆಚ್ಚಿಸಿ, ಸದಸ್ಯರ ಸಂಖ್ಯೆಯನ್ನು ನಾವು ಹೆಚ್ಚಿಸಿ, ಅದು ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಅಲ್ಲಿವರೆಗೆ ನಾವು ದೃಢ ಹೆಜ್ಜೆಯನ್ನು ಮಾಡ್ತೇವೆ. ಖಂಡಿತ ನ್ಯಾಯವನ್ನು ಪಡೆಯೋಣ. ಹೋರಾಟ ಮಾಡೋದು ನಮ್ಮ ಕರ್ತವ್ಯ, ಹಕ್ಕು ಪಡೆಯೋದು ಕೂಡ ನಮ್ಮ ಕರ್ತವ್ಯ. ಸುಮ್ಮನೆ ಕುಂತರೆ ಆಗೋದಿಲ್ಲ. ಹೀಗಾಗಿ ಆ ಒಂದು ಕಾನೂನು ಹೋರಾಟಕ್ಕೆ ನಾವೆಲ್ಲ ದೃಢ ಮನಸ್ಸು ಮಾಡಿದ್ದೇವೆ. ಎಲ್ಲರೂ ಕೈ ಜೋಡಿಸಿ ಮತ್ತು ಕಾನೂನಿನಲ್ಲಿ ನಮ್ಮ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸಿಕೊಳ್ಳೋಣ, ನಮ್ಮ ಕಾಯಿಮಾತೆಯನ್ನು ಪಡೆಯೋಣ ಅಂತ ಹೇಳ್ತಾ, ಮಾನವ ಹಕ್ಕುಗಳ ಆಯೋಗದ ಮೂಲಕ ಕೂಡ ಆ ಸದಸ್ಯರು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಅವರ ಸಹಾಯದಿಂದ ನಾವು ಆ ಮೂಲಕ ಕೋರ್ಟನ್ನು ಪ್ರಶ್ನೆ ಮಾಡಿ ನ್ಯಾಯಯುತವಾದಂಥ ಒಂದು ಹೋರಾಟವನ್ನು ಮಾಡೋಣ ಮತ್ತು ಜಯವನ್ನು ಪಡೆಯೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ನಾವು ಎಲ್ಲರೂ ತೀರ್ಮಾನ ತೆಗೆದುಕೊಳ್ಳುವುದೇನೆಂದರೆ, ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಿದರೆ ನಮಗೆ ಜಯ ಸಿಗ್ತದೆ ಅನ್ನೋದು ನಮ್ಮೆಲ್ಲರ ಸಂಘದ ವತಿಯಿಂದ, ಎಲ್ಲ ಅತಿಥಿ ಸದಸ್ಯರ ವತಿಯಿಂದ ನಾವೆಲ್ಲರೂ ಒಪ್ಪಿಗೆ ತೆಗೆದುಕೊಂಡು, ಜೊತೆಗೆ ಪೀಟರ್ ಸರ್ ಆಗಲಿ, ಡಾಕ್ಟರ್ ಇಟಗಿ ಸರ್ ಆಗಲಿ ಹಾಗೂ ಬೊಮ್ಮಣ್ಣ ಸರ್ ಆಗಲಿ, ಇನ್ನಿತರ ನಮ್ಮ ಎಲ್ಲ ಸ್ನೇಹಿತರ ಸಂಬಂಧ ಕುಳಿತುಕೊಂಡು ನಾವೆಲ್ಲರೂ ಕಾನೂನಾತ್ಮಕ ಹೋರಾಟ ಮಾಡಲಿಕ್ಕೆ ನಾವು ಬಯಸಿದ್ದೇವೆಂದು ಈ ಮೂಲಕ ತಮ್ಮಲ್ಲಿ ತಿಳಿಸುತ್ತೇವೆ. 10 ವರ್ಷ ಮೇಲ್ಪಟ್ಟಂಥ ಅತಿಥಿ ಉಪನ್ಯಾಸಕರನ್ನು ಮಾತ್ರ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಲು ಇಚ್ಛಿಸಿದ್ದೇವೆ. ಇದರಲ್ಲಿ UGC, ನಾನ್ UGC ಅಂತೇಳಿ ಎರಡನ್ನೂ ನಾವು ಕೂಡಿಸಿಕೊಂಡು ಇಬ್ಬರೂ ನಾವು 10 ವರ್ಷದ ಮೇಲ್ಪಟ್ಟಿರುವಂಥ ಅತಿಥಿ ಉಪನ್ಯಾಸಕರನ್ನು ಮಾತ್ರ ನಾವು ಹೋರಾಟದಲ್ಲಿ ಇದ್ದುಕೊಂಡು ಶಾಸನಬದ್ಧವಾಗಿ ನಾವು ಹೋರಾಟವನ್ನು ಮುನ್ನಡೆಸಿಕೊಂಡು ಹೋಗ್ತೇವೆ ಅಂತೇಳಿ ನಾವೆಲ್ಲರೂ ಈ ಮೂಲಕ ಸೂಚಿಸಲಾಗುತ್ತದೆ. ಧನ್ಯವಾದಗಳು.
ಈ ಅರ್ಜಿ